ಹಾಯ್ ಹಲೋ ವೆಲ್ಕಮ್ ಟು ಅವರ್ ಟ್ರಾವೆಲ್ ಲಾಗ್. ಸೊ ನಾವು ಬೆಂಗಳೂರಿಂದ ಕೇರಳ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ನಾವು ಥ್ರೂ ರೈಲ್ವೇಸ್ ಫಸ್ಟ್ ಕೊಚ್ಚಿಗೆ ಹೋಗ್ತಾ ಇದ್ದೀವಿ. ಕೊಚ್ಚಿ ಎರ್ನಾಕುಲಮ್ ಎಲ್ಲ ಒಂದೇ. ಫಸ್ಟ್ ನಾನು ಕನ್ಫ್ಯೂಸ್ ಆಗಿದ್ದೆ. ಸೊ ಆಮೇಲೆ ಕೊಚ್ಚಿಯಿಂದ ಮುನ್ನಾರ್ ಹೋಗ್ತಾ ಇದ್ದೀವಿ. ಸೊ ಡೇ 1 ಮುನ್ನಾರ್ ಹೋಗ್ತಾ ಇದ್ದೀವಿ. ಕೊಚ್ಚಿಯಿಂದ ಮುನ್ನಾರ್ಗೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಅದರಿಂದ ಹೋದ್ವಿ, ಸಿಲ್ವರ್ ಟ್ಯಾಕ್ಸಿ. ಸೊ ಆನ್ ದ ವೇ ಹೋಗ್ತಾ ನಾವು ಫಾಲ್ಸ್ ನೋಡಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಫಾಲ್ಸ್ ಅಂತಂದರೆ ಬ್ರೆತ್ ಟೇಕಿಂಗ್ ಇತ್ತು. ಸೊ ಅಲ್ಲೇ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಅಲ್ಲಿ ಹತ್ತಿರದಲ್ಲೇ ಇನ್ನೂ ಒಂದು ಫಾಲ್ಸ್ ಕೂಡ ಇತ್ತು. ಅದರಲ್ಲಿ ತುಂಬ ವಾಟರ್ ಕಮ್ಮಿ ಇತ್ತು, ಬಟ್ ದೆನ್ ಸಿನಿಕ್ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಅಂತ ನಾವು ಬ್ರೇಕ್ಫಾಸ್ಟ್ ಒಂಥರ ಬ್ರಂಚ್ ಥರನೇ ಆಯಿತು. ಇದು ರಸ ರೆಸ್ಟೋರೆಂಟ್ ಅಂತ ಇಲ್ಲಿ ಸ್ಟಾಪ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದೊಂಥರ ಸ್ಟ್ರೀಮ್ ಥರ ಪಕ್ಕದಲ್ಲೇ ಇತ್ತು. ಅದಾದಮೇಲೆ ಅದ್ರ ಪಕ್ಕನೇ ಹೋಟೆಲ್ ಇತ್ತು. ನಾವು ಅಥೆಂಟಿಕ್ ಕೇರಳ ಫುಡ್ ಟ್ರೈ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಪುಟ್ಟು ಮತ್ತು ಕಡಲೆಕರಿ ತೊಗೊಂಡಿದ್ರು. ಬಟ್ ನಾನು ಲೈಕ್ ನಾರ್ಮಲ್ ಇಡ್ಲಿ ವಡ ತೊಗೊಂಡೆ. ಬ್ರೇಕ್ಫಾಸ್ಟ್ ಆದಮೇಲೆ ಪ್ರಯಾಣನ ಮುಂದುವರಿಸಿದ್ವಿ. ಇನ್ ಬಿಟ್ವೀನ್ ಒಂದು ಸ್ಪೈಸ್ ಗಾರ್ಡನ್ ಅಂತ ಇತ್ತು. ಸೊ ಅಲ್ಲಿ ಒಂದು ಸ್ಮಾಲ್ ವಿಸಿಟ್ ಕೊಡೋಣ ಅಂತ ಹೋಗಿದ್ವಿ. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ನಮಗೆ ಕೊಕೋ ಮತ್ತು ಬೇರೆ ಗಿಡಮೂಲಿಕೆಗಳು ಏನಿದೆ, ಆಯುರ್ವೇದಿಕ್ ಮೋಸ್ಟ್ ಆಫ್ ದ ಆಯುರ್ವೇದಿಕ್ ಹರ್ಬ್ಸ್ ಏನಿದೆ ಅದೆಲ್ಲ ನೋಡೋ ಅಂಥ ಚಾನ್ಸ್ ಸಿಕ್ತು. ಹರ್ಬ್ಸು, ಸ್ಪೈಸಸ್, ಆ ಥರ ಯಾಲಕ್ಕಿ ಅದು ಮತ್ತು ಭೃಂಗರಾಜ್ ಇದೆಲ್ಲ ನೋಡೋಂಥ ಚಾನ್ಸ್ ಇತ್ತು. ಸೊ ಇದ್ರದ್ದು ಒಂದು ಸ್ಪೆಸಿಫಿಕ್ ವಿಡಿಯೋ, ಕಂಪ್ಲೀಟ್ ಡೀಟೇಲ್ ವಿಡಿಯೋ ಇದೆ. ಅದನ್ನು ನಾನು ಇನ್ನೊಂದು ಸಪ್ರೇಟ್ ವ್ಲಾಗಲ್ಲೇ ಹಾಕಿರ್ತೀನಿ. ಅದನ್ನು ಇದಕ್ಕೆ ಲಿಂಕ್ ಮಾಡಿರ್ತೀನಿ. ಹಾಗೆ ಇಲ್ಲಿ ಆ್ಯಕ್ಚುಲಿ ಅವ್ರು ನಮಗೆ ಕರ್ಕೊಂಡು ಹೋಗಿದ್ದು ಜೀಪಲ್ಲಿ ಕರ್ಕೊಂಡು ಹೋಗಿದ್ರು. ಅದು ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ. ಬಟ್ ದೆನ್ ಸ್ಟಿಲ್ ಅದೊಂಥರ ಸ್ಟೀಪಿಯಾಗಿತ್ತು. ಅದೊಂಥರ ಡಿಫ್ರೆಂಟ್ ಮಜಾ ಇತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಅದೊಂದು ಸ್ಮಾಲ್ ಬ್ರಿಡ್ಜ್ ಥರ ಇದೆ. ಇದು ರಿವರ್ ಇದೆ. ಈ ರಿವರ್ ಪಕ್ಕನೇ ಅದು ಸ್ಪೈಸ್ ಗಾರ್ಡನ್ ಇದ್ದಿದ್ದು. ಸೊ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಇನ್ಫಾರ್ಮೇಟಿವ್ ಸೆಷನ್ ಅಂತ ಆ ಥರ ಅನ್ಕೋಬೋದು. ಯಾರಿಗೆ ಈ ಆಯುರ್ವೇದಿಕಲ್ಲಿ ಇಂಟ್ರೆಸ್ಟ್ ಇದೆ ಆರ್ ಜಸ್ಟ್ ಆ್ಯಸ್ ಅನ್ ಇನ್ಫಾರ್ಮೇಷನ್, ಜಸ್ಟ್ ಆ್ಯಸ್ ಅ ನಾಲೆಡ್ಜ್ ಹೋಗ್ಬೋದು. ಚೆನ್ನಾಗಿತ್ತು. ಇಟ್ಸ್ ವರ್ತ್ ಅ ವಿಸಿಟ್. ಆಮೇಲೆ ನಾವು ಅಲ್ಲಿಂದ ನಾನ್ ಸ್ಟಾಪ್ ನಮ್ಮ ರೆಸಾರ್ಟ್ಗೆ ರೀಚ್ ಆದ್ವಿ. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಲ್ಲಿ ಮೇನ್ ಥಿಂಗ್ ನಾವು ಇಲ್ಲಿ ಸ್ಟೇ ಆಗಿದ್ದೆ ಆ ಒಂದು ವೀವ್ಗೋಸ್ಕರ. ಆ ಬ್ಯೂಟಿಫುಲ್ ವೀವ್ ಏನಿದೆ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವರ್ತ್ ದ ಸ್ಟೇ. ಸೊ ನೆಕ್ಸ್ಟ್ ರೂಮ್ ಡೀಟೇಲ್ಸ್, ಪ್ಯಾಕೇಜ್ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಹೋಪ್ಫುಲಿ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾವು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.